ಪ್ರತಿ ವರ್ಷದಂತೆ ಈ ಬಾರಿಯೂ ಗ್ರಾಮ ದೇವತೆ ಶ್ರೀ ದುರ್ಗಮ್ಮ ದೇವಿಯ ಶರನ್ನವರಾತ್ರಿ ಅಂಗವಾಗಿ 9 ದಿನಗಳ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿರುತ್ತೇವೆ. ಬೆಳಗ್ಗೆ 8 ಗಂಟೆಯಿಂದ ಹೋಮ, ನವದುರ್ಗೆಯರ ಹೋಮವನ್ನು ಏರ್ಪಡಿಸಲಾಗಿರುತ್ತೆ. ಸಂಜೆ ವಿಶೇಷವಾದ ಅಲಂಕಾರದೊಂದಿಗೆ ದೇವಿಯ ಮಹಾಮಂಗಳಾರತಿಯನ್ನು ನೆರವೇರಿಸಿ ತದನಂತರ ಪ್ರಸಾದವನ್ನು ವಿನಿಯೋಗ ಮಾಡಲಾಗುತ್ತದೆ. ಹಾಗೆಯೇ ಈ ಬಾರಿ ನಾವು ಹೆಚ್ಚಿನ ಆಸಕ್ತಿ ವಹಿಸಿರುವುದು ರಾಜಗೋಪುರದ ಬಗ್ಗೆ. ಆದುದರಿಂದ ಭಕ್ತ ಮಹಾಶಯಗಳಲ್ಲಿ, ಶಿರಾ ನಾಗರಿಕ ಬಂಧುಗಳಲ್ಲಿ ನಾವು ಬೇಡಿಕೊಳ್ಳುವುದು ಏನೆಂದರೆ, ತಾವು ದಯವಿಟ್ಟು ತಮ್ಮ ತನು ಧನ ಮನವನ್ನು ಅರ್ಪಿಸಿ ರಾಜಗೋಪುರವನ್ನು ಶೀಘ್ರವಾಗಿ ಉತ್ಸವವನ್ನು, ರಾಜಗೋಪುರದ ಒಂದು ಉದ್ಘಾಟನೆಯನ್ನು ಮಾಡೋಕ್ಕೆ ತಾವೆಲ್ಲ ಸಹಕರಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಗ್ರಾಮ ದೇವತೆ ದುರ್ಗಮ್ಮನ ದೇವಸ್ಥಾನದ ಆವರಣದಲ್ಲಿ 9 ದಿನಗಳ ಕಾಲ ಶರನ್ನವರಾತ್ರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನವದುರ್ಗಿ ಹೋಮದೊಂದಿಗೆ 3ನೇ ತಾರೀಕು ಪ್ರಾರಂಭವಾಗಿ 12ನೇ ತಾರೀಕು ಅಂತ್ಯಗೊಂಡು ವಿಜಯದಶಮಿಯೊಂದಿಗೆ ಅಮ್ಮನವರ ಉತ್ಸವದೊಂದಿಗೆ ಈ ನವರಾತ್ರಿ ಮುಕ್ತಾಯಗೊಳ್ಳುತ್ತದೆ. ಪ್ರತಿದಿನ ಹೋಮ ಆದ ನಂತರ ಪ್ರಸಾದ ವಿನಿಯೋಗವಿದ್ದು, ತದನಂತರ ಅಮ್ಮನವರಿಗೆ ಮಹಾಮಂಗಳಾರತಿ ಆದ ನಂತರ ಪ್ರಸಾದ ವಿನಿಯೋಗ ಮತ್ತು ಪ್ರತಿನಿತ್ಯ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಅದೇ ರೀತಿ 12ನೇ ತಾರೀಕು ದೇವಿಯ ಕಳಸ ಬಂದ ನಂತರ ಎಲ್ಲ ಶಿರಾನಗರದ ಭಕ್ತ ಮಹಾಶಯರಿಗೂ ಸುಮಾರು ಒಂದು 25,000 ಭಕ್ತಾದಿಗಳಿಗೆ ಒಬ್ಬಟ್ಟಿನ ಹೋಳಿಗೆ ಊಟವನ್ನು ಏರ್ಪಡಿಸಿದ್ದು, ಎಲ್ಲ ಭಕ್ತ ಮಹಾಶಯರಲ್ಲೂ ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ವಿನಂತಿ. ಅದೇ ರೀತಿ ಈಗ ರಾಜಗೋಪುರ ಕಾರ್ಯ ಪ್ರಾರಂಭವಾಗಿದ್ದು, ಎಲ್ಲ ಶಿರಾನಗರದ ನಾಗರಿಕರು ಮತ್ತು ಶಿರಾ ತಾಲೂಕಿನ ಎಲ್ಲ ಸಮಸ್ತ ಜನತೆಯರು ತನು ಮನವನ್ನು ಅರ್ಪಿಸಿ ಈ ರಾಜಗೋಪುರದ ಕಾರ್ಯವನ್ನು ಅತಿ ಶೀಘ್ರವಾಗಿ ನೆರವೇರಿಸಲು ದೇವಿಯ ಅನುವು ಮಾಡಿಕೊಡಬೇಕಾಗಿ ವಿನಂತಿ. ಈ ದುರ್ಗಮ್ಮ ದೇವಿಯ ಬೆಳ್ಳಿ ವಿಗ್ರಹವು ಈ ದಿನ ಹೊಸದಾಗಿ ಅದಕ್ಕೆ ನಾವು ಅಭಿಷೇಕದ ಮೂರ್ತಿಯನ್ನು ಅದಕ್ಕೆ ನಾವು ಪೀಠ ಪ್ರಭಾವಳಿಯನ್ನು ಸುಮಾರು 2.5 ತಿಂಗಳಿಂದ ಅದು ಕೆಲಸ ನಡೆದಿದ್ದು, ಅದನ್ನು ಇವತ್ತು ಶಿರಾನಗರಕ್ಕೆ ನಾವು ಈ ದಿನ ತರಲಾಗಿದೆ. ಅದನ್ನು ಇವತ್ತು ಪ್ರಾಂಗಣೋತ್ಸವ ಮುಖಾಂತರ ಅದನ್ನು ದೇವಿಯ ಗುಡಿ ಒಳಗಡೆ ಇಡಲಾಯಿತು. ಹಾಗೂ ನಾಳೆ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ನಾಡೋದ್ರಿಂದ ನವರಾತ್ರಿ ಉತ್ಸವ ಶುರುವಾಗುತ್ತೆ. ಪ್ರತಿದಿನ ಸಂಜೆ 7:30ಯಿಂದ 9 ಗಂಟೆ 10 ಗಂಟೆವರೆಗೂ ಮನೋರಂಜನಾ ಕಾರ್ಯಕ್ರಮಗಳು ಏರ್ಪಡಿಸಲಾಗುತ್ತದೆ. ದಯಮಾಡಿ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕಂತ ಕೇಳಿಕೊಳ್ಳುತ್ತೇನೆ. ಸಮಸ್ತ ಶಿರಾನಗರದ ನಾಗರಿಕರಿಗೆ ಒಂದು ವಿಶೇಷವಾದ ಸೂಚನೆ ಏನಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಸಮೇತ ನಮ್ಮ ಶಿರಾನಗರದ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನವರಾತ್ರಿಯ ಉತ್ಸವಗಳನ್ನು ಏರ್ಪಡಿಸಿದ್ದೀವಿ. ಈ ಒಂದು ಉತ್ಸವಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ದೇವಿಗೆ ಹೋಮ ಹವನಗಳು ಹಾಗೂ ವಿಶೇಷವಾದ ಅಲಂಕಾರ ಹಾಗೂ ಸಂಜೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು 9 ದಿನ ಸಮೇತ ವಿವಿಧ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ಶಿರಾನಗರದ ಸಮಸ್ತ ಭಕ್ತಾದಿಗಳು ಹಾಗೂ ಶಿರಾನಗರದ ಹೊರಗಡೆ ಇರುವಂಥ ಎಲ್ಲ ಹಳ್ಳಿಯಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಸಮೇತ ಬಂದು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತೀವಿ. ಅದೇ ರೀತಿ ದಿನಾಂಕ 12ನೇ ತಾರೀಕು ವಿಜಯದಶಮಿಯಂದು ಬನ್ನಿನಗರದ ಈರ್ಗಾರ್ ಗುಡಿಯಿಂದ ದೇವಿಯ ಕಳಸ ಮಹೋತ್ಸವ ಕಾರ್ಯಕ್ರಮ ಇರುತ್ತೆ. ಕಳಸ ಮಹೋತ್ಸವ ದೇವಿಯ ಪ್ರಾಂಗಣಕ್ಕೆ ಬಂದ ನಂತರ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಅನ್ನ ಸಂತರ್ಪಣೆಗೆ ಸಹಾಯ ಮಾಡುವಂಥ ಭಕ್ತಾದಿಗಳು ದೇವಸ್ಥಾನದ ಕಚೇರಿಯನ್ನು ಸಂಪರ್ಕಿಸಬಹುದು. ಅದೇ ರೀತಿ ಈ ಒಂದು ರಾಜಗೋಪುರದ ಕಾರ್ಯ ನಿರ್ಮಾಣ ಆಗ್ತಾಯಿದೆ. ಈ ದೇವಿಯ ಒಂದು ಹೊಸದಾದ ದೇವಾಲಯ ಆದ ನಂತರ ಒಂದು ಪ್ರಮುಖವಾಗಿ ಬೇಕಾಗಿರೋದು ನಮಗೆ ರಾಜಗೋಪುರ. ಈ ರಾಜಗೋಪುರ ನಿರ್ಮಾಣ ಕಾರ್ಯಕ್ರಮ ನಡೀತಾ ಇದೆ. ಈ ರಾಜಗೋಪುರ ನಿರ್ಮಾಣ ಕಾರ್ಯಕ್ರಮಕ್ಕೆ ಸಮಸ್ತ ಶಿರಾನಗರದ ಎಲ್ಲ ಭಕ್ತಾದಿಗಳು ಕೈ ಜೋಡಿಸಿ ಸಹಾಯವನ್ನು ಮಾಡಬೇಕಾಗಿ ಎಲ್ಲ ದುರ್ಗಾದೇವಿಯ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ತಾಯಿದ್ದೀವಿ. ಧನ್ಯವಾದ.